Hello everyone, myself Manjunatha DS. I am really thankful for everyone who are supported me on my way towards this YouTube journey. I made 2 videos on Living World chapter. I get some appreciation and some suggestion to change few more things in my upcoming videos. Thank you everyone. This is my another video which is on the diversity in the living world. ಮೊದಲನೇದಾಗಿ ಯಾರಾದರೂ ಫಸ್ಟ್ ಪಿ ಯು ಸ್ಟೂಡೆಂಟು ನೀಟ್ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಸ್ಟೂಡೆಂಟ್ ಈ ವಿಡಿಯೋ ನೋಡಿದ್ರೆ ಓಕೆ. ಬೇರೆ ಯಾರಾದರೂ ಇದನ್ನ ನೋಡ್ತಿದ್ರೆ ವೀಡಿಯೋಸ್ನ ಫಸ್ಟ್ ಪಿ ಯು ಸ್ಟೂಡೆಂಟ್ಸಿಗೆ, ನೀಟ್ ಪ್ರಿಪೇರ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸಿಗೆ ಇದನ್ನ ಶೇರ್ ಮಾಡಿ, ಅವರಿಗೆ ಶೇರ್ ಮಾಡಿ ಇದನ್ನು ನೋಡೋದಕ್ಕೆ ಹೇಳಿ. ನನ್ನ ಎಫರ್ಟ್ಸ್ ಇಷ್ಟ ಆದರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ನಾನು ಅವರಿಗೆ ಕೊನೆವರೆಗೂ ಗೈಡ್ ಮಾಡ್ತೀನಿ. ಈಗ ಲೆಸನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. If you look around, you will see a large variety of living organisms, be it a potted plants, insects, birds, your pets, or other animals and plants. There are also several organisms that you cannot see with your naked eyes, but they are all around you. ನೀವು ನಮ್ಮ ಸುತ್ತಮುತ್ತ ನೋಡಿದ್ರೆ ಲಾರ್ಜ್ ವೆರೈಟಿ ಆಫ್ ಆರ್ಗನಿಸಮ್ಸ್ ಕಂಡು ಬರ್ತವೆ. ಒಂದು ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಹುಳ ಆಗಿರ್ಬೋದು. ಅದಲ್ಲದೆ ಇವೆಲ್ಲ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಆರ್ಗನಿಸಮ್ಸು ನಮ್ಮ ಸುತ್ತಮುತ್ತ ಇದ್ದಾವೆ. If you were to increase the area of that you make observation, in the range and variety of organisms that you see would increase. ನೀವು ಇವಾಗ ನೋಡ್ತಾ ಹೋಗ್ತಕ್ಕಂಥ ಏರಿಯಾನ ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ನಮಗೆ ಕಾಣ್ತಕ್ಕಂಥ ರೇಂಜ್ ಆಫ್ ಟೈಪ್ ಆಫ್ ಆರ್ಗನಿಸಮ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಆಬ್ವಿಯಸ್ಲಿ ಇಫ್ ಯು ಆರ್ ಟು ವಿಸಿಟ್ ಎ ಡೆನ್ಸ್ ಫಾರೆಸ್ಟ್, ಯು ವುಡ್ ಪ್ರಾಬಬಲಿ ಸಿ ಎ ಮಚ್ ಗ್ರೇಟರ್ ನಂಬರ್ ಆನ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಇನ್ ಇಟ್. ಈಚ್ ಡಿಫರೆಂಟ್ ಕೈಂಡ್ ಆಫ್ ಪ್ಲಾಂಟ್, ಅನಿಮಲ್ ಆರ್ ಆರ್ಗನಿಸಮ್ ದಟ್ ಯು ಸಿ ರೆಪ್ರೆಸೆಂಟ್ಸ್ ಎ ಸ್ಪೀಶೀಸ್. ಆಬ್ವಿಯಸ್ಲಿ ನೀವು ಒಂದು ದೊಡ್ಡ ಡೆನ್ಸ್ ಫಾರೆಸ್ಟ್, ದಟ್ಟವಾದ ಕಾಡಿಗೆ ಹೋದರೆ ಅಲ್ಲಿ ನೀವು ನೋಡ್ತಕ್ಕಂಥ ಟೈಪ್ಸ್ ಆಫ್ ಆರ್ಗನಿಸಮ್ಸು ಕೂಡ ನಾರ್ಮಲಾಗಿ ನೋಡ್ತದಕ್ಕಿಂತ ಜಾಸ್ತಿನೇ ಇರ್ತದೆ. ಮತ್ತು ಅದಲ್ಲದೆ ಅಲ್ಲಿ ಕಾಣ್ತಕ್ಕಂಥ ಒಂದೊಂದು ಪ್ಲ್ಯಾಂಟ್, ಒಂದೊಂದು ಮರ, ಒಂದೊಂದು ಪಕ್ಷಿ ಕೂಡ ಸ್ಪೀಶೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ದ ನಂಬರ್ ಆಫ್ ಸ್ಪೀಶೀಸ್ ದಟ್ ಆರ್ ನೌನ್ ಆ್ಯಂಡ್ ಡಿಸ್ಕ್ರೈಬ್ಡ್ ರೇಂಜ್ ಬಿಟ್ವೀನ್ 1.7 to 1.8 ಮಿಲಿಯನ್. ಇವಾಗ ಏನು ನಮಗೆ ಗೊತ್ತಿರ್ತಕ್ಕಂಥ ಆರ್ಗನಿಸಮ್ಸು, ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಆರ್ಗನಿಸಮ್ಸ್ ಎಷ್ಟಿದ್ದಾವೆ ಅಂತಂದರೆ 1.7 to 1.8 ಮಿಲಿಯನ್ಸ್ ಅಷ್ಟು ಸ್ಪೀಶೀಸ್ ಇದ್ದಾವಂತೆ. ದಿಸ್ ರೆಫರ್ಸ್ ಟು ಬಯೋಡೈವರ್ಸಿಟಿ ಆರ್ ದ ನಂಬರ್ ಆ್ಯಂಡ್ ಟೈಪ್ ಆಫ್ ಆರ್ಗನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ಇದೇನು ಇವಾಗ 1.7 to 1.8 ಮಿಲಿಯನ್ ಸ್ಪೀಶೀಸ್ ನಾವು ಡಿಸ್ಕ್ರೈಬ್ ಮಾಡಿದ್ದೀವಿ, ನಮಗೆ ಗೊತ್ತು ಅಂತ ಹೇಳ್ತೀವಲ್ಲ, ಇದೇ ನಮ್ಮ ಬಯೋಡೈವರ್ಸಿಟಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆರ್ಗನಿಸಮ್ಸು ನಾವು ನಮ್ಮ ಭೂಮಿನ ಅವುಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ವಿ ಶುಡ್ ರಿಮೆಂಬರ್ ಇಯರ್ that as we explore new areas and even old ones, new organisms are continuously being identified. ನಾವು ಇಲ್ಲಿ ಒಂದನ್ನು ಗಮನದಲ್ಲಿ ಇಟ್ಕೋಬೇಕು. ನಾವು ಹೊಸ ಏರಿಯಾಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದಂಗೆ ಅಥವಾ ಹಳೆ ಏರಿಯಾಸ್ನ ರೀವಿಸಿಟ್ ಮಾಡಿದ್ರೂ ಕೂಡ ನ್ಯೂ ಆರ್ಗನಿಸಮ್ಸ್ ಕಂಟಿನ್ಯೂಸ್ಲಿ ಆ ಜಾಗದಲ್ಲಿ ಐಡೆಂಟಿಫೈ ಆಗ್ತಾನೆ ಇರುತ್ತೆ, ಅಂದರೆ ಆ್ಯಡ್ ಆಗ್ತಾ ಹೋಗ್ತಾನೆ ಇರ್ತವೆ. ಆಸ್ ಸ್ಟೇಟೆಡ್ ಅರ್ಲಿಯರ್, there are millions of plants and animals in the world. We know the plants and animals in our own area by their local names. These local names would vary from place to place, even within the country. ನಿಮಗೆ ಗೊತ್ತಿರ್ಬೋದು, ನಾವು ಇವಾಗ ಮಿಲಿಯನ್ಸ್ ಆಫ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಇದ್ದಾವೆ ನಮ್ಮ ಭೂಮಿಲಿ ಅಂತ ಹೇಳಿದ್ವಲ್ಲ. ಈ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಏರಿಯಾಗಳಲ್ಲಿ ನಾವು ಒಂದು ಲೋಕಲ್ ನೇಮ್ ಕೊಟ್ಕೊಂಡಿರ್ತೀವಿ. ಅದು ಇನ್ನೊಂದು ಜಾಗದಲ್ಲಿ ಅದೇ ಥರ ಕರೆಯಲ್ಪಡಲ್ಲ, ಅಲ್ಲಿ ಬೇರೆ ಹೆಸರಲ್ಲಿ ಕರಿತಿರ್ತಾರೆ ಅವರು. ಇವಾಗ ನೋಡ್ಬೋದು, ನಾವು ಇಲ್ಲಿ ನಾರ್ತ್ ಸೈಡ್ ಅವರೇ ಮಾತಾಡೋದು ಬೇರೆ, ಸೌತ್ ಸೈಡ್ ಅವರೇ ಮಾತಾಡೋದು ಬೇರೆ. ಅಂದರೆ ಅದೇ ಥರನೇ ಒಂದು ಪ್ರಾಣಿ ಪಕ್ಷಿಗಳಿಗೂ ಅವ್ರು ಕರೆಯೋ ಲೋಕಲ್ ನೇಮ್ ಇಟ್ಟಿರೋದೇ ಬೇರೆ ಆಗಿರ್ತೈತೆ, ನಾವಿಟ್ಟಿರೋ ಲೋಕಲ್ ನೇಮೇ ಬೇರೆ ಆಗಿರುತ್ತೆ. ಇದೇ ಥರ ಕಂಟ್ರೀಲಿ ಒಂದೇ ಪಕ್ಷಿಗೇನೆ ಅಥವಾ ಒಂದೇ ಪ್ರಾಣಿಗೇನೆ ಬೇರೆ ಹೆಸರುಗಳು ಇಟ್ಕೊತ ಬಂದಿರ್ತಾರೆ ಲೋಕಲ್ ನೇಮ್ಸಲ್ಲಿ. ಪ್ರಾಬಬಲಿ ಯು ವುಡ್ ರೆಕಗ್ನೈಸ್ ದ ಕನ್ಫ್ಯೂಷನ್ ದಟ್ ವುಡ್ ಬಿ ಕ್ರಿಯೇಟೆಡ್ ಇಫ್ ಯು ಡು ನಾಟ್ ಫೈಂಡ್ ways and means to talk to each other to refer to organisms we are talking about. ಹಿಂಗೆ ಆದರೆ ನಮಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾವು ಮಾತಾಡ್ತಿರೋ ಆರ್ಗನಿಸಮ್ ಯಾವ ಆರ್ಗನಿಸಮ್ ಬಗ್ಗೆ ಮಾತಾಡ್ತೀವಿ ಅಂತ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೂ ಆಗೋದಿಲ್ಲ, ಹಿಂಗೆ ಬೇರೆ ಹೆಸರಲ್ಲಿ ಕರ್ಕೊಂಡಾಗ. ಆದ್ದರಿಂದ there is need to standardize the naming of the living organism such that a particular organism is known by the same name all over the world. This process is called nomenclature. ಆದ್ದರಿಂದ ನಾವು ಈ ನೇಮಿಂಗ್ ಪ್ರೊಸೆಸ್ನ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಅಂದರೆ ಎಲ್ಲ ಕಡೆ ಒಂದೇ ನೇಮಿಂದ ಕರಿಬೇಕು ಆ ಪಕ್ಷಿನ, ಆ ಪ್ರಾಣಿನ, ಆ ಆರ್ಗನಿಸಮ್ಸ್ನ, ಆ ಥರ ಮಾಡಬೇಕು. ಆ ಪ್ರೊಸೆಸ್ನೇ ನಾಮಕ್ಲಚರ್ ಅಂತ ಕರಿತೀವಿ ನಾವು. ಆಬ್ವಿಯಸ್ಲಿ ನಾಮಕ್ಲಚರ್ ಆರ್ ನೇಮಿಂಗ್ ಈಸ್ ಓನ್ಲಿ ಪಾಸಿಬಲ್ ವೆನ್ ದ ಆರ್ಗನಿಸಮ್ ಈಸ್ ಡಿಸ್ಕ್ರೈಬ್ಡ್ ಕರೆಕ್ಟ್ಲಿ ಆ್ಯಂಡ್ ವಿ ನೋ ಟು ವಾಟ್ ಆರ್ಗನಿಸಮ್ ದ ನೇಮ್ ಈಸ್ ಅಟ್ಯಾಚ್ಡ್ ಟು. ದಿಸ್ ಈಸ್ ಐಡೆಂಟಿಫಿಕೇಷನ್. ಇವಾಗ
ನಾವು ನಾಮಕ್ಲೇಚರ್ ಮಾಡೋದಕ್ಕೆ ಯಾವಾಗ ಸಾಧ್ಯ ಅಂದರೆ ನಾವು ಯಾವುದಕ್ಕೆ ನಾಮಕ್ಲೇಚರ್ ಮಾಡ್ತಿದ್ದೀವಲ್ಲ, ಯಾವುದಕ್ಕೆ ನಾಮಕರಣ ಮಾಡ್ತಿದ್ದೀವಲ್ಲ, ಆ ಪ್ರಾಣಿ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕ್ರಿಪ್ಷನ್ ಹೊಂದಿರಬೇಕು. ಅದಕ್ಕೆ ಯಾವ ಥರ, ಓ ಅದಕ್ಕೆ ಸೊಂಡ್ಲಿದೆನಾ, ಅದಕ್ಕೆ ಉದ್ದ ನೆಕ್ಕಿದೆನಾ, ಓ ಹಂಗಾದರೆ ಇದು ಜಿರಾಫೆ, ಆ ಸೊಂಡ್ಲಿರೋದಕ್ಕೆ ಎಲಿಫೆಂಟ್. ಈ ಥರ ಫಸ್ಟು ಐಡೆಂಟಿಫಿಕೇಷನ್ ಮಾಡಿ ಅದರ ಡಿಸ್ಕ್ರಿಪ್ಷನ್ ಮಾಡಿದಾದ್ಮೇಲೆ ನಾವು ನಾಮಕ್ಲೇಚರ್ ಮಾಡೋದಕ್ಕೆ ಸಾಧ್ಯ. ಇನ್ ಆರ್ಡರ್ ಟು ಫೆಸಿಲಿಟೇಟ್ ದಿ ಸ್ಟಡಿ, number of scientists have established procedure to assign a scientific name to each known organism. This is acceptable to biologists all over the world. ನಾವು ಪ್ರತಿಯೊಂದು ಆರ್ಗನಿಸಮ್ ಬಗ್ಗೆ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಸೈಂಟಿಸ್ಟ್ಗಳು ಪ್ರತಿಯೊಂದು ಆರ್ಗನಿಸಮ್ಗೂ ಹೇಗೆ ಸೈಂಟಿಫಿಕ್ ನೇಮ್ ಇಡಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ನ ರೆಡಿ ಮಾಡ್ತಾರೆ. ಆ ಪ್ರೊಸೀಜರ್ಸು ಆಲ್ ಓವರ್ ದ ವರ್ಲ್ಡ್ ಎಲ್ಲ ಬಯಾಲಜಿಸ್ಟ್ಗಳು ಒಪ್ಕೊಳ್ತಾರೆ. For plant, scientific names are based on agreed principles and criteria which are provided in International Code of Botanical Nomenclature. ಪ್ಲಾಂಟ್ಸಿಗೆ ಹೇಗೆ ಸೈಂಟಿಫಿಕ್ ನೇಮ್ ಇಡಬೇಕು ಅನ್ನೋದು ಇಂಟರ್ನ್ಯಾಷನಲ್ ಕೋಡ್ ಆಫ್ ನಾಮಕ್ಲೇಚರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಸ್ ಮತ್ತು ಕ್ರೈಟೇರಿಯಾ ಬೇಸಿಸ್ ಮೇಲೆ ಇಡ್ತಾರೆ. ಯು ಮೇ ಆಸ್ಕ್ ಹೌ ಆರ್ ಅನಿಮಲ್ಸ್ ನೇಮ್ಡ್. ಇವಾಗ ನಿಮಗೊಂದು ಕ್ವಶನ್ಸ್ ಬರ್ಬೋದು, ಅರೆ ಅನಿಮಲ್ಸ್ಗೆ ಹೇಗೆ ಇಟ್ಟಿರ್ಬೋದು ಅಂತ. ಅವಕ್ಕೂ ಕೂಡ ಇಟ್ಟಿದ್ದಾರೆ. ಅನಿಮಲ್ ಟ್ಯಾಕ್ಸಾನಮೀಸ್ ಹ್ಯಾವ್ ಹವರ್ಡ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮಕ್ಲೇಚರ್. ಅನಿಮಲ್ಸ್ಗೂ ಕೂಡ ಸೈಂಟಿಫಿಕ್ ನೇಮು ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮಕ್ಲೇಚರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಸ್ ಮತ್ತು ಕ್ರೈಟೇರಿಯಾ ಬೇಸಿಸ್ ಮೇಲೆ ಇಡ್ತಾರೆ. ದ ಸೈಂಟಿಫಿಕ್ ನೇಮ್ ಎನ್ಸ್ಯೂರ್ಸ್ ದಟ್ ಈಚ್ ಆರ್ಗನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. ಸೈಂಟಿಫಿಕ್ ನೇಮ್ ಏನು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ಪ್ರತಿಯೊಂದು ಆರ್ಗನಿಸಮ್ಗೆ ಒಂದೇ ಹೆಸರು ಅಂತ ಅನ್ನೋದು ತಿಳಿಸ್ಕೊಡುತ್ತೆ. ಆಲ್ ಓವರ್ ದ ವರ್ಲ್ಡ್ ಎಲ್ಲ ಒಂದೇ ಹೆಸರಲ್ಲೇ ಇದನ್ನ ಗುರುತಿಸ್ಬೇಕು ನಾವು. ಡಿಸ್ಕ್ರಿಪ್ಷನ್ ಆಫ್ ಎನಿ ಆರ್ಗನಿಸಮ್ ಶುಡ್ ಎನೇಬಲ್ ದ ಪೀಪಲ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಟು ಅರೈವ್ ದ ಸೇಮ್ ನೇಮ್. ಯಾವುದಾದ್ರೂ ಒಂದು ಅನಿಮಲ್ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ನೋಡಿದಾಗ ನಮಗೆ ಅದು ಆಲ್ ಓವರ್ ದ ವರ್ಲ್ಡ್ ಒಂದೇ ನೇಮಿಂದನೇ ಅದು ಕಂಡು ಬರಬೇಕು. ದೇ ಆಲ್ಸೋ ಎನ್ಸ್ಯೂರ್ ದಟ್ ಸಚ್ ಎ ನೇಮ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಫಾರ್ ಎನಿ ಅದರ್ ನೋನ್ ಆರ್ಗನಿಸಮ್. ಅದಲ್ಲದೆ ಬೇರೆ ಯಾವುದೇ ಆರ್ಗನಿಸಮ್ಗೂ ಆ ನೇಮು ಇನ್ನೊಂದು ಆರ್ಗನಿಸಮ್ಗೂ ಇರೋಂಗಿಲ್ಲ. ಅಂದರೆ ಒಂದೇ ಆರ್ಗನಿಸಮ್ಗೆ ಒಂದೇ ನೇಮು, ಮತ್ತು ಅದೆಲ್ಲೂ ರಿಪೀಟ್ ಆಗಿರಲ್ಲ. ಬಯೋಲಾಜಿಸ್ಟ್ ಫಾಲೋ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ ಟು ಪ್ರೊವೈಡ್ ಸೈಂಟಿಫಿಕ್ ನೇಮ್ ಟು ನೌನ್ ಆರ್ಗನಿಸಮ್. ಬಯಾಲಜಿಸ್ಟ್ ಒಂದು ನಮಗೆ ಗೊತ್ತಿರ್ತಕ್ಕಂಥ ಆರ್ಗನಿಸಮ್ಗೆ ಸೈಂಟಿಫಿಕ್ ನೇಮ್ ಇಡೋದಕ್ಕೆ ಯೂನಿವರ್ಸಲಿ ಯಾವ ಪ್ರಿನ್ಸಿಪಲ್ಸ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೋ ಅದ್ರ ಬೇಸಿಸ್ ಮೇಲೆ ಇಡ್ತಾರೆ. ಈಚ್ ನೇಮ್ ಹ್ಯಾಸ್ ಟೂ ಕಾಂಪೊನೆಂಟ್ಸ್, ದ ಜೆನರಿಕ್ ನೇಮ್ ಆ್ಯಂಡ್ ದ ಸ್ಪೆಸಿಫಿಕ್ ಎಪಿಟೈಟ್. ಒಂದು ಸೈಂಟಿಫಿಕ್ ನೇಮ್ಗೆ ಎರಡು ಕಾಂಪೊನೆಂಟ್ ಇರ್ತವೆ, ಒಂದು ಜೆನರಿಕ್ ನೇಮ್ ಮತ್ತು ಒಂದು ಸ್ಪೆಸಿಫಿಕ್ ಎಪಿಟೈಟ್ ಅನ್ನೋದು. ದಿಸ್ ಸಿಸ್ಟಮ್ ಆಫ್ ಪ್ರೊವೈಡಿಂಗ್ ಎ ನೇಮ್ ವಿತ್ ಟೂ ಕಾಂಪೊನೆಂಟ್ ಈಸ್ ಕಾಲ್ಡ್ ಬೈನಾಮಿಯಲ್ ನಾಮಕ್ಲೇಚರ್. ಒಂದು ಸೈಂಟಿಫಿಕ್ ನೇಮ್ಗೆ ಎರಡು ಕಾಂಪೊನೆಂಟ್ ಇಟ್ಕೊಂಡು ಅದನ್ನು ನೇಮಿಂಗ್ ಯೂಸ್ ಮಾಡ್ತೀವಲ್ಲ, ಇದನ್ನು ಬೈನಾಮಿಯಲ್ ನಾಮಕ್ಲೇಚರ್ ಅಂತ ಕರೀತಾರೆ. ದಿಸ್ ನೇಮಿಂಗ್ ಸಿಸ್ಟಮ್ ಗಿವೆನ್ ಬೈ ಕಾರ್ಲೋಸ್ ಲಿನಿಯಸ್ ಈಸ್ ಬೀಯಿಂಗ್ ಪ್ರಾಕ್ಟೀಸ್ಡ್ ಬೈ ಬಯಾಲಜಿಸ್ಟ್ ಆಲ್ ಓವರ್ ದ ವರ್ಲ್ಡ್. ಈ ಬೈನಾಮಿಯಲ್ ನಾಮಕ್ಲೇಚರ್ ಅನ್ನೋ ಒಂದು ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕಾರ್ಲೋಸ್ ಲಿನಿಯಸ್ಸು. ಇದು ಆಲ್ ಓವರ್ ದ ವರ್ಲ್ಡ್ ಎಲ್ಲ ಬಯಾಲಜಿಸ್ಟ್ಗಳು ಇದನ್ನ ಹಿಡ್ಕೊಂಡೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಂದರೆ ಇದ್ರ ಬೇಸಿಸ್ ಮೇಲೆ ನೇಮಿಂಗ್ ಮಾಡ್ತಿದ್ದಾರೆ. ದಿಸ್ ನೇಮಿಂಗ್ ಸಿಸ್ಟಮ್ ಯೂಸಿಂಗ್ ಎ 2 ವರ್ಡ್ ಫಾರ್ಮ್ಯಾಟ್ ವಾಸ್ ಫೌಂಡ್ ಕನ್ವೀನಿಯೆಂಟ್. ಈ ಎರಡು ವರ್ಡ್ ಫಾರ್ಮ್ಯಾಟ್ನ ಹಿಡ್ಕೊಂಡು ಏನು ನೇಮಿಂಗ್ ಮಾಡ್ತಾರಲ್ಲ, ಇದು ತುಂಬ ಕನ್ವೀನಿಯೆಂಟಾಗಿ ಕಂಡು ಬಂತಂತೆ ಎಲ್ಲರಿಗೂ, ಎಲ್ಲ ಬಯಾಲಜಿಸ್ಟ್ಗೂ. ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಮ್ಯಾಂಗೋ ಟು ಅಂಡರ್ಸ್ಟ್ಯಾಂಡ್ ದ ವೇ ಆಫ್ providing scientific names better. The scientific name of mango is written as Mangifera indica. ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಸೈಂಟಿಫಿಕ್ ನೇಮ್ ಹೇಗಿರ್ತಾರೆ ಅನ್ನೋದನ್ನ ನೋಡೋದಕ್ಕೆ ಹೋಗೋಣ. ಫಸ್ಟ್ ಮ್ಯಾಂಗೋದೇ ತೊಗೊಳ್ಳೋಣ. ಮ್ಯಾಂಗೋದು ಸೈಂಟಿಫಿಕ್ ನೇಮು ಮ್ಯಾಂಜಿಫೆರಾ ಇಂಡಿಕಾ ಅಂತ ಬರೆದಿದೆ ಇಲ್ಲಿ. ಲೆಟ್ ಅಸ್ ಸಿ ಹೌ ಇಟ್ ಈಸ್ ಎ ಬೈನಾಮಿಯಲ್ ನೇಮ್. ಇನ್ ದಿಸ್ ನೇಮ್ ಮ್ಯಾಂಜಿಫೆರಾ ರೆಪ್ರೆಸೆಂಟ್ ದ ಜೀನಸ್, ವೈಲ್ ಇಂಡಿಕಾ ಇಟ್ ಈಸ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್ ಆರ್ ಎ ಸ್ಪೆಸಿಫಿಕ್ ಎಪಟೈಟ. ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಮ್ಯಾಂಜಿಫೆರಾ ಜೀನಸ್ ನೇಮ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಂಡಿಕಾ ಸ್ಪೆಸಿಫಿಕ್ ಎಪಟೈಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರ್ ಯೂನಿವರ್ಸಲ್ ರೂಲ್ಸ್ ಆಫ್ ನಾಮಕ್ಲೇಚರ್ ಆಸ್ ಫಾಲೋಸ್. ನಾಮಕ್ಲೇಚರ್ ಮಾಡೋದಕ್ಕೆ ಕೆಲವೊಂದು ಯೂನಿವರ್ಸಲ್ ಎಕ್ಸೆಪ್ಟೆಡ್ ರೂಲ್ಸ್ ಇದ್ದಾವೆ, ಅದು ನೋಡ್ತಾ ಹೋಗೋಣ. 4 ಇದಾವೆ, ಈಸಿ ಇದ್ದಾವೆ. ಮೊದಲನೇದು, ಬಯಾಲಜಿಕಲ್ ನೇಮ್ಸ್ ಆರ್ ಜನರಲ್ ಇನ್ ಲ್ಯಾಟಿನ್ ಆ್ಯಂಡ್ ರಿಟರ್ನ್ ಇನ್ ಇಟಾಲಿಕ್ಸ್. ದೇ ಆರ್ ಲ್ಯಾಟಿನೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ಬಯಾಲಜಿಕಲ್ ನೇಮು ಆ್ಯಕ್ಚುಲಿ ಲ್ಯಾಟಿನಿಂದನೇ ಡಿರೈವ್ ಆಗಿರೋದು, ಬಟ್ ಅದು ಇಟಾಲಿಕ್ಸಲ್ಲಿ ರಿಟರ್ನ್ ಆಗಿರುತ್ತೆ. ಬಿಕಾಸ್ ಲ್ಯಾಟಿನ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ಅಂದರೆ ಅದು ಜಸ್ಟ್ ಲ್ಯಾಂಗ್ವೇಜ್ ಟೈಪು, ಅದಕ್ಕೇನು ವರ್ಣಮಾಲೆ ಆ ಥರ ಇಲ್ಲ. ಅದು ಹೇಗೆ ಡಿರೈವ್ ಆಯಿತು, ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ದ ಫಸ್ಟ್ ವರ್ಡ್ ಇನ್ ಎ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ ದ ಜೀನಸ್, ವೈಲ್ ದ ಸೆಕೆಂಡ್ ಕಾಂಪೊನೆಂಟ್ ಡಿನೋಟ್ ದ ಸ್ಪೆಸಿಫಿಕ್ ಎಪಿಟೈಟ. ಇದಾಗಲೇ ನೋಡಿದ್ವಿ ನಾವು. ಸೈಂಟಿಫಿಕ್ ನೇಮಲ್ಲಿ ಫಸ್ಟ್ ವರ್ಡ್ ಏನಿರುತ್ತಲ್ಲ ಅದು ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಎರಡನೇ ವರ್ಡ್ ಏನಿರುತ್ತಲ್ಲ ಅದು ಸ್ಪೀಶೀಸ್ನ ಅಥವಾ ಸ್ಪೆಸಿಫಿಕ್ ಎಪಿಟೈಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೋತ್ ದ ವರ್ಡ್ಸ್ ಇನ್ ಬಯಾಲಜಿಕಲ್ ನೇಮ್ ವೆನ್ ಆ್ಯಂಡ್ ರಿಟರ್ನ್ ಆರ್ ಸಪರೇಟ್ಲಿ ಅಂಡರ್ಲೈನ್ಡ್ ಆರ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್
ಟು ಇಂಡಿಕೇಟ್ ದರ್ ಲ್ಯಾಟಿನ್ ಒರಿಜಿನ್. ಈ ಬಯಾಲಜಿಕಲ್ ನೇಮ್ನ ನಾವು ಬರೆದಾಗ ಎರಡೂ ವರ್ಡ್ಗೂ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕಂತೆ, ಅಥವಾ ಪ್ರಿಂಟ್ ಮಾಡಿದಾಗ ಅದು ಇಟಾಲಿಕ್ಸ್ನ ಪ್ರಿಂಟ್ ಮಾಡಬೇಕಂತೆ. ಇದನ್ನು ಯಾಕಪ್ಪ ಅಂತ ಅಂದರೆ ಲ್ಯಾಟಿನ್ನ ಒರಿಜಿನ್ನ ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ, ಅದು ಅದನ್ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ ಅದನ್ನ ಪ್ರಿಂಟ್ ಮಾಡಿದಾಗ ಇಟಾಲಿಕ್ಸಲ್ಲಿ ಪ್ರಿಂಟ್ ಮಾಡ್ತಾರೆ, ರಿಟರ್ನಲ್ಲಿ ಬರೆದಾಗ ಎರಡನ್ನೂ ಸಪ್ರೇಟಾಗಿ ಅಂಡರ್ಲೈನ್ ಮಾಡ್ತಾರೆ. ದಿ ಫಸ್ಟ್ ವರ್ಡ್ ಡಿನೋಟಿಂಗ್ ದ ಜೀನಸ್ ಸ್ಟಾರ್ಟ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್, while the specific epitheta start with a small letter. It can be illustrated with the example of Mangifera indica. ಈ ಜೀನಸ್ಸಿಂದ ಫಸ್ಟ್ ವರ್ಡ್ ಕಾಂಪೊನೆಂಟು ಜೀನಸ್ಸು, ಸೆಕೆಂಡ್ ಕಾಂಪೊನೆಂಟು ಸ್ಪೆಸಿಫಿಕ್ ಎಪಿಟೇಟಾ ಅಂತ ಹೇಳ್ತೀವಲ್ಲ, ಫಸ್ಟ್ ಕಾಂಪೊನೆಂಟ್ನ ಫಸ್ಟ್ ಲೆಟರು ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕಂತೆ, ಸೆಕೆಂಡ್ ಕಾಂಪೊನೆಂಟ ಫಸ್ಟ್ ಲೆಟರು ಸ್ಮಾಲ್ ಲೆಟ್ರಿಂದ ಸ್ಟಾರ್ಟ್ ಆಗಬೇಕಂತೆ. ಅದನ್ನು ಇಲ್ಲಿ ಇಂಡಿಕೇಟ್ ಮಾಡಿ ತೋರಿಸಿದ್ದಾರೆ. ಮ್ಯಾಂಜಿಫೆರಾ ಇಂಡಿಕಾ ಅಲ್ಲಿ ನೋಡಿರಿ, ಎಮ್ ಫಸ್ಟ್ ಲೆಟರು ಕ್ಯಾಪಿಟಲ್ ಇದೆ, ಇಂಡಿಕಾ ಫಸ್ಟ್ ಲೆಟರ್ ಏನಿದೆ ಸ್ಮಾಲ್ ಲೆಟರ್ ಇದೆ. ಹಾಗೆ name of the author appears after the specific epithet, that is at the end of the biological name, and is written in an abbreviated form. Example, Mangifera indica Linnaeus. It indicates that this species was first described by Linnaeus. Author name specific epithet ನಂತರ ಬರುತ್ತೆ, ಅಟ್ ದ ಎಂಡಲ್ಲಿ ಬಯಾಲಜಿಕಲ್ ನೇಮ್. ಮ್ಯಾಂಜಿಫೆರಾ ಇಂಡಿಕಾ ಅಂತ ಐತಂದರೆ ಮ್ಯಾಂಜಿಫೆರಾ ಇಂಡಿಕಾ ಆದಮೇಲೆ ಬರುತ್ತಂತೆ, ಅದು ಅಬ್ರಿವೇಟೆಡ್ ಫಾರ್ಮಲ್ಲಿ, ಅಂದರೆ ಲಿನಿಯಸ್ನ ಲಿನಿನ್ ಈ ಥರ ಅದನ್ನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಮ್ಯಾಂಜಿಫೆರಾ ಲಿಂಡಿಕಾ ಇನಿನ್. ಈ ಲಿನಿನ್ ಅನ್ನೋದು ಯಾಕೆ ಲಾಸ್ಟಲ್ಲಿ ಬರುತ್ತೆ ಅಂದರೆ, ಈ ಸೈಂಟಿಸ್ಟಿಂದ ಇದು ಬಂತು ಅಂತ, ಈ ಸ್ಪೀಷೀಸು ಫಸ್ಟ್ ಇವನಿಂದನೇ ಡಿಸ್ಕ್ರೈಬ್ ಆಯಿತು ಅಂತ ಗೊತ್ತಾಗಬೇಕು ಅಂತೇಳಿ ಸೈಂಟಿಸ್ಟ್ ನೇಮ್ನ ಎಂಡಲ್ಲಿ ಇಡ್ತಾರೆ. ಸಿನ್ಸ್ ಇಟ್ ಈಸ್ ನಿಯರ್ಲಿ ಇಂಪಾಸಿಬಲ್ ಟು ಸ್ಟಡಿ ಆಲ್ ದ ಲಿವಿಂಗ್ ಆರ್ಗನಿಸಮ್, ಇಟ್ ಈಸ್ ನೆಸೆಸರಿ ಟು ಡಿವೈಸ್ ಸಮ್ ಮೀನ್ಸ್ ಟು ಮೇಕ್ ದಿಸ್ ಪಾಸಿಬಲ್. ದಿಸ್ ಪ್ರೊಸೆಸ್ ಈಸ್ ಕ್ಲಾಸಿಫಿಕೇಷನ್. ನಮ್ಗೆ ಗೊತ್ತು, ನಮ್ಮ ಸುತ್ತಮುತ್ತ ಮಿಲಿಯನ್ಸ್ಗಷ್ಟೇ ಲಿವಿಂಗ್ ಆರ್ಗನಿಸಮ್ಸ್ ಇದ್ದಾವೆ, ಅವನ್ನೆಲ್ಲವನ್ನು ಸ್ಟಡಿ ಮಾಡೋದು ತುಂಬ ಕಷ್ಟ, ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅದನ್ನು ಪಾಸಿಬಲ್ ಮಾಡೋದಕ್ಕೆ ಕೆಲವೊಂದು ವೇಸ್ನ ನೋಡಿದ್ದಾರೆ, ಅದನ್ನೇ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ಕ್ಲಾಸಿಫಿಕೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಎನಿಥಿಂಗ್ ಈಸ್ ಗ್ರೂಪ್ಡ್ ಇನ್ ಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್. ಕ್ಲಾಸಿಫಿಕೇಷನ್ ಅದು ಒಂದು ಪ್ರೊಸೆಸ್ಸು. ಅದು ಕೆಲವೊಂದು ಅನಿಮಲ್ಸ್ನ, ಕೆಲವೊಂದು ಲಿವಿಂಗ್ ಆರ್ಗನಿಸಮ್ಸ್ನ ಒಂದು ಗ್ರೂಪಾಗಿ ಮಾಡ್ತಾರಂತೆ. ಕೆಲವೊಂದು ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಕೆಲವೊಂದು ಕ್ಯಾರೆಕ್ಟರ್ನ ಇಟ್ಕೊಳ್ತಾರೆ, ಅವ್ನ ಇಟ್ಕೊಂಡು ಆ ಕ್ಯಾರೆಕ್ಟರ್ ಯಾವ್ಯಾವ ಅನಿಮಲ್ಸ್ ಎಲ್ಲ ಕಂಡು ಬರ್ತಾವೆ ಅವನ್ನೆಲ್ಲ ಒಂದು ಗ್ರೂಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವಿ ಈಸಿಲಿ ರೆಕಗ್ನೈಸ್ ಗ್ರೂಪ್ ಆಫ್ ಸಚ್ ಆಸ್ ಪ್ಲ್ಯಾಂಟ್ಸ್ ಆರ್ ಅನಿಮಲ್ಸ್ ಆರ್ ಡಾಗ್ಸ್, ಕ್ಯಾಟ್ಸ್ ಆರ್ ಇನ್ಸೆಕ್ಟ್ಸ್. ಇವಾಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಿದ್ದಾರೆ. ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಗಿಡಗಳು ಒಂದು ಗುಂಪು, ಅನಿಮಲ್ಸ್ ಎಲ್ಲ ಅನಿಮಲ್ಸ್ ಒಂದು ಗುಂಪು, ಅಥವಾ ಡಾಗ್ಸ್ ಎಲ್ಲ ಡಾಗ್ಸು ಒಂದು ಗುಂಪು, ಕ್ಯಾಟ್ಸ್, ಇನ್ಸೆಕ್ಟ್ಸ್ ಈ ಥರ. ದ ಮೂಮೆಂಟ್ ವಿ ಯೂಸ್ ಎನಿ ಆಫ್ ದೀಸ್ ಟರ್ಮ್, ವಿ ಅಸೋಸಿಯೇಟ್ ಸರ್ಟೆನ್ ಕ್ಯಾರೆಕ್ಟರ್ಸ್ ವಿತಿನ್ ದ ಆರ್ಗನಿಸಮ್ ಇನ್ ದಟ್ ಗ್ರೂಪ್. ನಾವು ಆ ಮೂಮೆಂಟಲ್ಲಿ ಇವಾಗ ಕ್ಯಾಟ್ಸ್ ಅಂದ ತಕ್ಷಣ ನಮಗೆ ಕ್ಯಾಟ್ಸಿನ ಕ್ಯಾರೆಕ್ಟರ್ಸ್ ತಲೆಗೆ ಬಂದುಬಿಡ್ತವೆ, ಡಾಗ್ ಅಂದ ತಕ್ಷಣ ಡಾಗಿನ ಕ್ಯಾರೆಕ್ಟರ್ಸ್ ನಮಗೆ ತಲೆಗೆ ಬಂದುಬಿಡ್ತವೆ, ಆ ಥರ. ವಾಟ್ ಇಮೇಜ್ ಡೂ ಯು ಸಿ ವೆನ್ ಯು ಥಿಂಕ್ ಆಫ್ ಡಾಗ್? ಆಬ್ವಿಯಸ್ಲಿ ಈಚ್ ಒನ್ ಆಫ್ ಅಸ್ ವಿಲ್ ಸಿ ಡಾಗ್ಸ್ ಆ್ಯಂಡ್ ನಾಟ್ ಕ್ಯಾಟ್ಸ್. ನಿಮಗೆ ಡಾಗ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವ ಇಮೇಜ್ ಬರ್ಬೋದು? ಆಬ್ವಿಯಸ್ಲಿ ಡಾಗೇ ತಾನೇ ಬರೋದು, ಏನು ಕ್ಯಾಟ್ ಬರೋದಕ್ಕಾಗುತ್ತಾ? ನಾವು ಇಫ್ ವಿ ವಾಟ್ ಟು ಥಿಂಕ್ ಆಫ್ ಆಲ್ಸೇಷಿಯನ್ಸ್, ವಿ ನೋ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಇವಾಗ ಡಾಗ್ ಬದಲು ಆಲ್ಸೇಷಿಯನ್ಸ್ ಅಂತ ಥಿಂಕ್ ಮಾಡಲಿ, ಅಫ್ಕೋರ್ಸ್ ನಮಗೆ ಆಲ್ಸೇಷನ್ ಅಂದ ತಕ್ಷಣ ಕೂಡ ಡಾಗೇ ಬರೋದು ನಮ್ಮ ತಲೆಗೆ. ಸಿಮಿಲರ್ಲಿ, ಸಪೋಸ್ ವಿ ವರ್ ಟು ಸೇ ಮ್ಯಾಮಲ್ಸ್, ಯು ವುಡ್ ಆಫ್ ಕೋರ್ಸ್ ಥಿಂಕ್ ಆಫ್ ಅನಿಮಲ್ಸ್ ವಿತ್ ಎಕ್ಸ್ಟರ್ನಲ್ ಇಯರ್ಸ್ ಆ್ಯಂಡ್ ಬಾಡಿ ಇಯರ್. ಇವಾಗ ಮ್ಯಾಮಲ್ಸ್ ಅಂತ ಥಿಂಕ್ ಮಾಡಿದ್ರೆ ಏನು ತಲೆಗೆ ಬರ್ಬೋದು ನಿಮಗೆ? ಅಫ್ಕೋರ್ಸ್ ಮ್ಯಾಮಲ್ ಅನ್ನೋದು ಕೂಡ ಅನಿಮಲ್ಲೇ, ಎಕ್ಸ್ಟರ್ನಲ್ ಇಯರ್ಸ್ ಇರ್ತವೆ, ಬಾಡಿ ಎಕ್ಸ್ಟರ್ನಲ್ ಇಯರ್ಸ್ ಇರ್ತವೆ, ಇದು ನಿಮ್ಮ ತಲೆಗೆ ಬರ್ಬೋದು. ಲೈಕ್ ವೈಸ್ ಇನ್ ಪ್ಲ್ಯಾಂಟ್ಸ್, ಇಫ್ ವಿ ಟ್ರೈ ಟು ಟಾಕ್ ಆಫ್ ವೀಟ್, ದ ಪಿಕ್ಚರ್ ಇನ್ ಈಚ್ ಆಫ್ ಅವರ್ ಮೈಂಡ್ಸ್ ವಿಲ್ ಬಿ ವೀಟ್ ಪ್ಲ್ಯಾಂಟ್, ನಾಟ್ ಆಫ್ ರೈಸ್ ಆರ್ ಎನಿ ಅದರ್ ಪ್ಲ್ಯಾಂಟ್. ಅದೇ ಥರ ಪ್ಲ್ಯಾಂಟ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಅದರಲ್ಲಿ ವೀಟ್ ಅಂದ ತಕ್ಷಣ ನಿಮ್ಮ ತಲೆಗೆ ವೀಟ್ ಪ್ಲ್ಯಾಂಟೇ ಬರೋದು, ಏನು ರೈಸ್ ಪ್ಲ್ಯಾಂಟ್ ಬರೋಲ್ಲ ನಿಮ್ಮ ತಲೆಗೆ. ಎನ್ಸ್ ಆಲ್ ದೀಸ್ ಡಾಗ್ಸ್, ಕ್ಯಾಟ್ಸ್, ಮ್ಯಾಮಲ್ಸ್, ವೀಟ್, ರೈಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಎಕ್ಸೆಟ್ರಾ ಆರ್ ಕನ್ವೀನಿಯಂಟ್ ಕ್ಯಾಟಗರೀಸ್ ವಿ ಯೂಸ್ ಟು ಸ್ಟಡಿ ಆರ್ಗನಿಸಮ್. ಹಂಗಾಗಿ ಈ ಡಾಗ್, ಕ್ಯಾಟು, ಮ್ಯಾಮಲ್ಸು, ಅನಿಮಲ್ಸು, ಪ್ಲ್ಯಾಂಟ್ಸು ಇವೆಲ್ಲ ಏನದವಲ್ಲ, ಇವು ಆರ್ಗನಿಸಮ್ನ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಕನ್ವೀನಿಯೆಂಟ್ ಕ್ಯಾಟಗರೀಸ್, ಒಂದು ಗುಂಪುಗಳ ಥರ ನಾವು ಮಾಡ್ಕೊಂಡಿರೋದನ್ನ. ಇದಕ್ಕೆ ಸೈಂಟಿಫಿಕ್ ನೇಮ್ ಹೇಳೋದಾದರೆ, ಈ ಕ್ಯಾಟಗರಿಗೆ ಒಂದು ಸೈಂಟಿಫಿಕ್ ನೇಮ್ ಹೇಳೋದಾದರೆ, ದ ಸೈಂಟಿಫಿಕ್ ಟರ್ಮ್ ಆಫ್ ದೀಸ್ ಕ್ಯಾಟಗರೀಸ್ ಟಾಕ್ಸಾ, ಅದನ್ನ ಟಾಕ್ಸಾ ಅಂತ ಹೇಳ್ತೀವಿ ನಾವು. ಇಯರ್ ಯು ಮಸ್ಟ್ ರೆಕಗ್ನೈಸ್ ದಟ್
Taxa can indicate categories at different levels. Plants also form of taxa. Wheat is also taxa. Similarly, animals, mammals, dogs are all taxa. But you know that dog is a mammal and mammals are animals. ಏನೋ ಈ ಟ್ಯಾಕ್ಸ್ ಅನ್ನೋದು ಡಿಫ್ರೆಂಟ್ ಲೆವೆಲ್ಸಲ್ಲಿ ಬರ್ತವೆ. ನಾವು ಈ ಟ್ಯಾಕ್ಸನ್ನು ಡಿಫ್ರೆಂಟ್ ಲೆವೆಲಲ್ಲಿ ರೆಕಗ್ನೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪ್ಲ್ಯಾಂಟ್ ಕೂಡ ಒಂದು ಟ್ಯಾಕ್ಸ, ವೀಟ್ ಅನ್ನೋದು ಕೂಡ ಒಂದು ಟ್ಯಾಕ್ಸ, ಅನಿಮಲ್ ಅನ್ನೋದು ಒಂದು ಟ್ಯಾಕ್ಸ, ಮ್ಯಾಮಲ್ ಅನ್ನೋದು ಒಂದು ಟ್ಯಾಕ್ಸ, ಡಾಗ್ಸ್ ಅನ್ನೋದು ಟ್ಯಾಕ್ಸ. ಇವೆಲ್ಲವೂ ಒಂದೊಂದು ಟ್ಯಾಕ್ಸ. ಬಟ್ ನಿಮಗೆ ಗೊತ್ತಿರುತ್ತೆ, ಡಾಗ್ ಅನ್ನೋದು ಒಂದು ಮ್ಯಾಮಲ್ಲು, ಮ್ಯಾಮಲ್ ಅನ್ನೋದು ಒಂದು ಅನಿಮಲ್ಲು. ದೇರ್ ಫೋರ್ ಅನಿಮಲ್ಸ್, ಮ್ಯಾಮಲ್ಸ್ ಆ್ಯಂಡ್ ಡಾಗ್ಸ್ ಡಿಫ್ರೆಂಟ್ ಟ್ಯಾಕ್ಸ್ ಆಟ್ ಡಿಫ್ರೆಂಟ್ ಲೆವೆಲ್ಸ್. ಹಂಗಾಗಿ ಅನಿಮಲ್ಸು, ಮ್ಯಾಮಲ್ಸು, ಡಾಗ್ಸು ಇವು ಮೂರು ಡಿಫ್ರೆಂಟ್ ಲೆವೆಲಲ್ಲಿ ಡಿಫ್ರೆಂಟ್ ಟ್ಯಾಕ್ಸನ್ನು ರೆಪ್ರೆಸೆಂಟ್ ಮಾಡ್ತವೆ. ಅವೆಲ್ಲವೂ ಯಾವುದ್ರೊಳಗೆ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತು. ಬಟ್ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾದ್ರೆ ನಮಗೆ ಈಸಿ ಆಗಲಿ ಅಂತೇಳಿ ನಾವು ಇದನ್ನ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿರೋದು. ಆ ಕ್ಯಾಟಗರಿಗೆ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ, ಟ್ಯಾಕ್ಸಾ ಅಂತ ಕರಿತೀವಿ. ಎನ್ಸ್ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಟ್ಯಾಕ್ಸಾ. ದಿಸ್ ಪ್ರೊಸೆಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಟ್ಯಾಕ್ಸಾನಮಿ. ಕ್ಯಾರೆಕ್ಟರಿಸ್ಟಿಕ್ಸ್ನ ಬೇಸಿಸ್ ಆಗಿ ಇಟ್ಕೊಂಡು ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ನು ಬೇರೆ 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 ಟ್ಯಾಕ್ಸಾಗೆ ನಾವು ಕ್ಲಾಸಿಫೈ ಮಾಡ್ತೀವಿ. ಆ ಪ್ರೊಸೆಸ್ ಆಫ್ ಕ್ಲಾಸಿಫಿಕೇಷನ್ನೇ ನಾವು ಟ್ಯಾಕ್ಸಾನಮಿ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ ಅಲಾಂಗ್ ವಿತ್ ದ ಸ್ಟ್ರಕ್ಚರ್ ಆಫ್ ಸೆಲ್, ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ಎಕಲಾಜಿಕಲ್ ಇನ್ಫಾರ್ಮೇಷನ್ ಆಫ್ ಆರ್ಗನಿಸಮ್ ಆರ್ ಎಸೆನ್ಷಿಯಲ್ ಆ್ಯಂಡ್ ಫಾರ್ಮ್ ದ ಬೇಸಿಸ್ ಆಫ್ ಮಾಡರ್ನ್ ಟ್ಯಾಕ್ಸಾನಮಿಕ್ ಸ್ಟಡೀಸ್. ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಸ್ಟ್ರಕ್ಚರ್ ಆಫ್ ಸೆಲ್ಲು, ಅದರೊಳಗೆ ಹೇಗೆ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ, ಎಕಾಲಜಿಕಲ್ ಇನ್ಫಾರ್ಮೇಷನ್ ಆಫ್ ದಟ್ ಆರ್ಗನಿಸಮು, ಇವೆಲ್ಲವೂ ಕೂಡ ಈಗ ಮಾಡರ್ನ್ ಟ್ಯಾಕ್ಸಾನಮಿ ಸ್ಟಡೀಸ್ಗೆ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ. ಎಲ್ಲವನ್ನೂ ಬೇಸಿಕ್ ಆಗಿ ಇಟ್ಕೊಂಡಿದ್ದಾರೆ. ಎನ್ಸ್ ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮಕ್ಲೇಚರ್ ಆರ್ ದ ಪ್ರೊಸೆಸ್ ದಟ್ ಆರ್ ಬೇಸಿಸ್ ಆಫ್ ಟ್ಯಾಕ್ಸಾನಮಿ. ಕ್ಯಾರೆಕ್ಟರೈಸೇಷನ್ ಅನ್ನೋದು, ಐಡೆಂಟಿಫಿಕೇಷನ್ ಮಾಡೋದು, ಕ್ಲಾಸಿಫಿಕೇಷನ್ ಮಾಡೋದು, ನಾಮಕ್ಲೇಚರ್ ಮಾಡೋದು, ಇವೆಲ್ಲ ಪ್ರೊಸೆಸ್ಸು ಟ್ಯಾಕ್ಸಾನಮಿಗೆ ಒಂದು ಬೇಸಿಕ್ಸ್ ಇದ್ದ ಹಾಗೆ. ನೀಟಲ್ಲಿ ಕ್ವಶನ್ ಈ ಆರ್ಡ್ರಲ್ಲಿ ಕೇಳ್ಬೋದು. ಕ್ಯಾರೆಕ್ಟರೈಸೇಷನು, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್, ನಾಮಕ್ಲೇಚರು ಇವನ್ನ ಆರ್ಡರಲ್ಲಿ ಇದಾದಮೇಲೆ ಇದು, ಇದಾದಮೇಲೆ ಇದು ಅನ್ನೋ ಥರ ನೆನ್ಪಿಟ್ಕೊಳ್ಳಿ. ಟ್ಯಾಕ್ಸಾನಮಿ ಈಸ್ ನಾಟ್ ಸಮಥಿಂಗ್ ನ್ಯೂ. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ದ ವೇರಿಯಸ್ ಕೈಂಡ್ ಆಫ್ ಆರ್ಗನಿಸಮ್ಸ್, ಪರ್ಟಿಕ್ಯುಲರ್ಲಿ ವಿತ್ ರೆಫರೆನ್ಸ್ ಟು ದೇರ್ ಓನ್ ಯೂಸ್. ಟ್ಯಾಕ್ಸಾನಮಿ ಅನ್ನೋದೇನು ಹೊಸದಲ್ಲ. ನಮ್ಮ ಹ್ಯೂಮನ್ ಬೀಯಿಂಗ್ಸಿಗೆ ಅವ್ರು ತುಂಬ ಕುತೂಹಲ ಇರ್ತಕ್ಕಂಥ ಜೀವಿಗಳು. ಅಂದರೆ ಬೇರೆ ಬೇರೆ ಆರ್ಗನಿಸಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಭಾಳ ಒಂಥರ ಕುತೂಹಲ ಇರ್ತಿತ್ತು ಅವರಿಗೆ. ಅದು ಯಾವ್ದು ಪರ್ಟಿಕ್ಯುಲರ್ಲಿ ನಮ್ಮ ನೀಡ್ಗೋಸ್ಕರ, ನಮ್ಮ ಪರ್ಪಸ್ಗೋಸ್ಕರ ಅದನ್ನೆಲ್ಲ ಮಾಡ್ತಿದ್ರು ಮೊದಲು. ಇನ್ ಅರ್ಲಿ ಡೇಸ್ ಹ್ಯೂಮನ್ ಬೀಯಿಂಗ್ಸ್ ನೀಡೆಡ್ ಟು ಫೈಂಡ್ ಸೋರ್ಸಸ್ ಆಫ್ ದೇರ್ ಬೇಸಿಕ್ ನೀಡ್ ಆಫ್ ಫುಡ್, ಕ್ಲಾತಿಂಗ್ ಆ್ಯಂಡ್ ಶೆಲ್ಟರ್. ಎನ್ಸ್ ದ ಅರ್ಲಿಯಸ್ಟ್ ಕ್ಲಾಸಿಫಿಕೇಶನ್ ವರ್ ಬೇಸ್ಡ್ ಆನ್ ದ ಯೂಸ್ ಆಫ್ ವೇರಿಯಸ್ ಆರ್ಗನಿಸಮ್. ಹಳೆ ಕಾಲದಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ನಮಗೆ ಫುಡ್ ಆಗಿರ್ಬೋದು, ಕ್ಲಾತಿಂಗ್ ಆಗಿರ್ಬೋದು, ಶೆಲ್ಟರ್ ಬೇಸಿಸ್ ಮೇಲೆ, ಇದ್ರ ಬೇಸಿಸ್ ಮೇಲೆ ಬೇರೆ ಬೇರೆ ಲಿವಿಂಗ್ ಆರ್ಗನಿಸಮ್ ಬಗ್ಗೆ ಸ್ಟಡಿ ಮಾಡಿ ಅವನ್ನ ಕ್ಲಾಸಿಫೈ ಮಾಡಿ ಇಟ್ಕೊಡ್ತಿದ್ರಂತೆ. ಸೊ ಅರ್ಲಿಯಸ್ಟ್ ಕ್ಲಾಸಿಫಿಕೇಷನ್ ಎಲ್ಲ ನಮಗೆ ನಮ್ಮ ಯೂಸಸ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತಿದ್ದಿತ್ತು. ಹ್ಯೂಮನ್ ಬೀಯಿಂಗ್ಸ್ ವರ್ ಸಿನ್ಸ್ ಲಾಂಗ್ ನಾಟ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಮೋರ್ ಅಬೌಟ್ ದ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗನಿಸಮ್ ಆ್ಯಂಡ್ ದೇರ್ ಡೈವರ್ಸಿಟೀಸ್, ಬಟ್ ಆಲ್ಸೋ ದ ರಿಲೇಷನ್ಶಿಪ್ ಅಮಾಂಗ್ ದೆಮ್. ಸಚ್ ಬ್ರಾಂಚ್ ಆಫ್ ಸ್ಟಡಿ ವಾಸ್ ರೆಫರ್ಡ್ ಟು ಆ್ಯಸ್ ಎ ಸಿಸ್ಟಮ್ಯಾಟಿಕ್ಸ್. ಹ್ಯೂಮನ್ ಬೀಯಿಂಗ್ಸು ಬರೀ ಆರ್ಗನಿಸಮ್ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅವ್ರಿಗೆ ಕುತೂಹಲ ಆಗಿರಲಿಲ್ಲ, ಅಥವಾ ಅದ್ರ ಅವುಗಳ ಡೈವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದು ಮಾತ್ರ ಅವ್ರಿಗೆ ಕುತೂಹಲ ಆಗಿರಲಿಲ್ಲ. ಅದಲ್ಲದೆ ಆ ಆರ್ಗನಿಸಮು ಇನ್ನೊಂದು ಆರ್ಗನಿಸಮ್ ಜೊತೆ ಹೇಗೆ ರಿಲೇಷನ್ಶಿಪ್ ಆಗಿದೆ, ಹೇಗೆ ಕಾಂಟ್ಯಾಕ್ಟ್ ಆಗಿದೆ, ಅವೆರಡರ ಮಧ್ಯೆ ಏನು ಸಂಬಂಧ ಏನು, ಈ ಥರ ಕೂಡ ತಿಳ್ಕೊಳ್ತಾ ಇದ್ರಂತೆ. ಆ ಬ್ರಾಂಚ್ ಆಫ್ ಸ್ಟಡಿನ ಸಿಸ್ಟಮ್ಯಾಟಿಕ್ಸ್ ಅಂತ ಕರೀತಾರೆ. ದ ವರ್ಡ್ ಸಿಸ್ಟಮ್ಯಾಟಿಕ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸಿಸ್ಟಮಾ, ವಿಚ್ ಮೀನ್ಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗನಿಸಮ್. ಈ ಸಿಸ್ಟಮ್ಯಾಟಿಕ್ ಅನ್ನೋ ವರ್ಡು ಲ್ಯಾಟಿನಿಂದ ಡಿರೈವ್ ಆಗಿರೋದು. ಆ ಲ್ಯಾಟಿನ್ ವರ್ಡ್ ಏನಪ್ಪ ಅಂದರೆ ಸಿಸ್ಟಮ. ಅದ್ರದ್ದು ಅರ್ಥ ಏನಪ್ಪ ಅಂತಂದರೆ ಸಿಸ್ಟಮ್ಯಾಟಿಕ್ಕಾಗಿ ಅದು ಏನು ಕ್ರೈಟೇರಿಯಾ ಬೇಸಿಸ್ ಮೇಲೆ ಆರ್ಗನಿಸಮ್ನ ಅರೇಂಜ್ಮೆಂಟ್ ಮಾಡೋದು. ಲಿನಿಯಸ್ ಯೂಸ್ಡ್ ಸಿಸ್ಟಮೆ ನ್ಯಾಚರೆ ಆ್ಯಸ್ ಅ ಟೈಟಲ್ ಆಫ್ ಹಿಸ್ ಪಬ್ಲಿಕೇಶನ್. ಕರೋಲಸ್ ಲಿನಿಯಸ್ಸು ಒಂದು ಬುಕ್ ಬರೀತಾನೆ. ಅವನ ಬುಕ್ಕಿಗೆ ಸಿಸ್ಟಮೆ ನ್ಯಾಚರೆ ಅಂತ ಹೆಸರಿಟ್ಕೊಳ್ತಾನೆ ಅವನು. ದ ಸ್ಕೋಪ್ ಆಫ್ ಸಿಸ್ಟಮ್ಯಾಟಿಕ್ ವಾಸ್ ಲೇಟರ್ ಎನ್ಲಾರ್ಜ್ಡ್ ಟು ಇನ್ಕ್ಲೂಡ್ ಐಡೆಂಟಿಫಿಕೇಷನ್, ನಾಮಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್. ಈ ಸಿಸ್ಟಮ್ಯಾಟಿಕ್ಕು ಬರ್ತಾ ಈ ಐಡೆಂಟಿಫಿಕೇಷನು, ನಾಮಕ್ಲೇಚರು, ಕ್ಲಾಸಿಫಿಕೇಷನ್ನು ಕೂಡ ಒಂದು ಅದಕ್ಕೆ ಬೇಸಿಕ್ಸ್ ಆಗಿ ತಗೊಳ್ಳುತ್ತೆ. ಸಿಸ್ಟಮ್ಯಾಟಿಕ್ಸ್ ಟೇಕ್ಸ್ ಇನ್ ಟು ಅಕೌಂಟ್
ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗನಿಸಮ್. ಅದಲ್ಲದೆ ಸಿಸ್ಟಮ್ಯಾಟಿಕ್ಸ್ ಈಗ ಎವಲ್ಯೂಷನರಿ ರಿಲೇಷನ್ಶಿಪ್ನು ಕೂಡ ಒಂದು ಬೇಸಿಕ್ ಯೂನಿಟ್ ಆಗಿ ತಗೊಳ್ತಿದೆ ಸ್ಟಡಿ ಮಾಡೋದಕ್ಕೆ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಟಾಪಿಕ್ ಇಲ್ಲಿಗೆ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾಕ್ಸಾನಮಿ ಕ್ಯಾಟಗರೀಸ್ ಬಗ್ಗೆ ಹೇಳ್ತೀನಿ. ಈ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ವಿಡಿಯೋದಲ್ಲಿ ನಾನು ಮಾಡಿರ್ತಕ್ಕಂಥ ಎಕ್ಸ್ಪ್ಲನೇಷನ್ನು, ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಜರ್ನಿ ಹೀಗೆ ಮುಂದುವರಿಯುತ್ತೆ ನಿಮ್ಮೆಲ್ಲ ಸಪೋರ್ಟ್ನೊಂದಿಗೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.